ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಏಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಡಿಸೆಂಬರ್ 22ಕ್ಕೆ ನೇಮಕವಾದ ರಾತ್ರಿಯ ಗೀತೆ. ಕರ್ತನೆ, ನನ್ನ ತುಟಿಗಳನ್ನು ತೆರೆ, ಆಗ ನನ್ನ ಬಾಯಿ ನಿನ್ನ ಸ್ತೋತ್ರವನ್ನು ಪ್ರಕಟ ಮಾಡುವುದು. ಕೀರ್ತನೆಗಳು 51ನೇ ಅಧ್ಯಾಯ 15ನೇ ವಚನ. ಇಲ್ಲಿ ವ್ಯಕ್ತಪಡಿಸುತ್ತಿರುವ ವಾಕ್ಯವು ಏನನ್ನು ಸೂಚಿಸುತ್ತದೆ ಎಂದರೆ, ಕರ್ತನು ಮೊದಲು ತನ್ನ ಕರುಣೆ ಮತ್ತು ಸತ್ಯದಿಂದ ಅವರ ತುಟಿಗಳನ್ನು ತೆರೆಯದಿದ್ದರೆ, ಕತ್ತಲೆಯಿಂದ ಆತನ ಅದ್ಭುತವಾದ ಬೆಳಕಿಗೆ ಕರೆದಾತನಾದ ಕರ್ತನು ಅವರ ಬಾಯನ್ನು ಸರಿಯಾಗಿ ತೆರೆದು ಸ್ತುತಿಗಳನ್ನು ವ್ಯಕ್ತಪಡಿಸಲು ಯಾರೂ ನಿರೀಕ್ಷಿಸಬೇಕಾಗಿಲ್ಲ. ಹಾಗಿಲ್ಲದಿದ್ದರೆ ಎಲ್ಲ ಜನರಿಗೆ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ಹೇಳಲು ಯಾರಾದರೂ ಹೇಗೆ ನಿರೀಕ್ಷಿಸಬಹುದು? ಪಾಪ ಕ್ಷಮಾಪಣೆಯನ್ನು ಪಡೆದವರೆಲ್ಲರೂ ಕರ್ತನಿಗೆ ತಮ್ಮ ಸರ್ವಸ್ವವನ್ನು ಸಂಪೂರ್ಣವಾಗಿ ಪ್ರತಿಷ್ಠಿಸುವ ಮನಸ್ಥಿತಿಯಲ್ಲಿರಬೇಕೆಂದು ಇದು ಸಮಾನವಾಗಿ ಸೂಚಿಸುತ್ತದೆ. ಹಾಗೂ ನಂತರ ಅಂಥವರೆಲ್ಲರೂ ತಮ್ಮ ತುಟಿಗಳನ್ನು ತೆರೆಯಲು ನಿರೀಕ್ಷಿಸಬೇಕು. ಆದ್ದರಿಂದ ದೇವರ ಸತ್ಯದ ಮತ್ತು ಕೃಪೆಯ ಸಂದೇಶವು ಇತರರಿಗೆ ಮಾರ್ಗದರ್ಶನ ಮತ್ತು ಆಶೀರ್ವಾದಕ್ಕಾಗಿ ಅವರಿಂದ ಹೊರಟು ಬರಬಹುದು. ನಿನ್ನ ತುಟಿಗಳಲ್ಲಿ ಕೃಪೆಯು ಹೊಯ್ದದೆ ಸುರಿದದೆ ಎಂದು ವಾಕ್ಯದಲ್ಲಿ ಬರೆದಿದೆ. ಕೀರ್ತನೆಗಳು 45ನೇ ಅಧ್ಯಾಯ 2ನೇ ವಚನ. ಆತನು ತನ್ನ ಬಾಯಲ್ಲಿ ನೂತನ ಹಾಡನ್ನು ಇಟ್ಟಿದ್ದಾನೆ, ಅದು ನಮ್ಮ ದೇವರ ಸ್ತೋತ್ರವೇ. ಕೀರ್ತನೆಗಳು 40ನೇ ಅಧ್ಯಾಯ 2ನೇ ವಚನ. ಇವುಗಳು ವಿಶೇಷವಾಗಿ ನಮ್ಮ ಪ್ರಿಯ ವಿಮೋಚಕನಿಗೆ ಸೂಕ್ತವಾಗಿದ್ದರೂ ಇವುಗಳು ಆತನ ಶರೀರವಾಗಿರುವ ಸಭೆಯ ಪ್ರತಿಯೊಬ್ಬ ಸದಸ್ಯರಿಗೂ ಸಹ ಸೂಕ್ತವಾಗಿದೆ. ಮತ್ತು ಆತನ ಶರೀರದವರು ಎಂದು ಹೇಳಿಕೊಳ್ಳುವವರೆಲ್ಲರೂ ಅವರಿಗೆ ಸಿಕ್ಕಿದ ಅವಕಾಶಕ್ಕೆ ಅನುಗುಣವಾಗಿ ಕರ್ತನನ್ನು ಒಪ್ಪಿಸಿಕೊಳ್ಳಲು ತಮ್ಮ ತುಟಿಗಳನ್ನು ಎಂದಿಗೂ ತೆರೆಯದಿದ್ದರೆ, ಕರ್ತನೊಂದಿಗಿನ ಅವರ ಸಂಬಂಧಕ್ಕೆ ಸಂಬಂಧಿಸಿದಂತೆ ಎಲ್ಲವನ್ನೂ ಪ್ರಶ್ನಿಸಲು ಕಾರಣವಿದೆ ಎಂಬುದೇ. ಆಮೆನ್.